ರಕ್ಷಕನೇ ಭಕ್ಷಕನಾದ್ರೆ ಇನ್ಯಾರಿಗೆ ದೂರು ನೀಡಬೇಕು? ಕಾನೂನು ರಕ್ಷಿಸಬೇಕಾದ ಕೈಗಳೇ ಮಹಿಳೆಯರ ಮಾನದೊಂದಿಗೆ ಚೆಲ್ಲಾಟವಾಡಿದ್ರೆ ಜನಸಾಮಾನ್ಯರ ಗತಿ ಏನು? ಬೆಂಗಳೂರಿನ ಕೋಣನಕುಂಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಪಾಪಣ್ಣ ಎಂಬ ಅಧಿಕಾರಿಯ ಕಾಕಿ ದರ್ಪ ಮತ್ತು ಕಾಮದ ದಾಹ ಈಗ ಇಡೀ ಪೊಲೀಸ್ ಇಲಾಖೆಯನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ. ತನಿಖೆಯ ನೆಪದಲ್ಲಿ ಮಹಿಳೆಯೊಬ್ಬರಿಗೆ ನೀಡಲಾದ ಲೈಂಗಿಕ ಕಿರುಕುಳ ಹಾಗೂ ಸುಪಾರಿ ಕೊಟ್ಟು ಕೊಲೆ ಮಾಡಿಸುವಂತಹ ಬೆದರಿಕೆಯ ಕರಾಳ ಕತೆ ಇಲ್ಲಿದೆ ನೋಡಿ. ಹೌದು, ಬೆಂಗಳೂರಿನ ಕೋಣನಕುಂಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಪಾಪಣ್ಣರವರ ವಿರುದ್ಧ ಕೇಳಿ ಬಂದಿರುವ ಲೈಂಗಿಕ ಕಿರುಕುಳ ಹಾಗೂ ಕೊಲೆ ಬೆದರಿಕೆಯ ಘೋರ ಆರೋಪಗಳು ಇಡೀ ಸಿಲಿಕಾನ್ ಸಿಟಿಯನ್ನ ಬೆಚ್ಚಿ ಬೀಳಿಸಿವೆ. ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದ ಜವಾಬ್ದಾರಿಯುತ ಉನ್ನತ ಸ್ಥಾನದಲ್ಲಿರುವ ಅಧಿಕಾರಿಯೊಬ್ಬರು ಅಧಿಕಾರದ ಮದದಿಂದ ಮಹಿಳೆಯೊಬ್ಬರ ಮೇಲೆ ನಡೆಸಿದ್ದಾರೆ ಎನ್ನಲಾದ ದೌರ್ಜನ್ಯವು ಪ್ರಜಾಪ್ರಭುತ್ವದ ಆಶಯಗಳನ್ನೇ ಬುಡಮೇಲು ಮಾಡಿದೆ. ಒಬ್ಬ ಅಧಿಕಾರಿಯಾಗಿ ತನಿಖೆಯ ಹಾದಿಯಲ್ಲಿ ಸಾಗಬೇಕಿದ್ದ ಇವರು ಮಹಿಳೆಗೆ ಮಧ್ಯರಾತ್ರಿಯ ವೇಳೆ ಅಶ್ಲೀಲ ಸಂದೇಶಗಳನ್ನ ಕಳುಹಿಸಿ ಚಿನ್ನ, ಮುದ್ದು ಎಂಬಂತಹ ಲೈಂಗಿಕ ಅರ್ಥದ ಪದಗಳನ್ನ ಬಳಸಿ ವಿಕೃತವಾಗಿ ವರ್ತಿಸಿರೋದು ಕಾಕಿ ಉಡುಪಿಗೆ ಮಾಡಿದ ಅವಮಾನವಾಗಿದೆ. ಅಧಿಕಾರಿಯೊಬ್ಬರು ತಾನು ಕಾನೂನಿಗಿಂತ ಮೇಲಿದ್ದೇನೆ ಎಂಬ ಅಧಿಕಾರದಿಂದ ಒಬ್ಬ ಮಹಿಳೆಯ ಶೀಲದ ಜೊತೆ ಚೆಲ್ಲಾಟವಾಡಿರೋದು ಇಲ್ಲಿ ಎದ್ದು ಕಾಣ್ತಿದೆ. ಅಷ್ಟೇ ಅಲ್ಲದೆ ಈ ಅಸಭ್ಯ ವರ್ತನೆಯನ್ನ ಪ್ರಶ್ನಿಸಿದ್ರೆ ಅಥವಾ ಈ ವಿಷಯವನ್ನ ಸಾರ್ವಜನಿಕವಾಗಿ ಬಯಲು ಮಾಡಿದ್ರೆ ಆಕೆಯ ಮಕ್ಕಳನ್ನ ಸುಪಾರಿ ಕೊಟ್ಟು ಕೊಲೆ ಮಾಡಿಸೋದಾಗಿ ಬೆದರಿಕೆಯನ್ನ ಕೂಡ ಹಾಕಿರೋದು ಪ್ರಕರಣದಲ್ಲಿ ಭೀಕರತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಇದು ಕೇವಲ ಒಬ್ಬ ಅಧಿಕಾರಿಯ ವೈಯಕ್ತಿಕ ದೌರ್ಬಲ್ಯವಲ್ಲ, ಬದಲಾಗಿ ವ್ಯವಸ್ಥೆಯನ್ನೇ ಆಹುತಿ ತೆಗೆದುಕೊಳ್ಳುತ್ತಿರುವ ಅಧಿಕಾರದ ದುರ್ಬಳಕೆಯ ಪರಮಾವಧಿಯಾಗಿದೆ. ಈಗಾಗಲೇ ಮಹಿಳೆಯು ತನ್ನ ಬಳಿ ಇದ್ದ ವಾಟ್ಸ್ಆಪ್ ಚಾಟ್ಗಳು ಮತ್ತು ಆಡಿಯೋ ದಾಖಲೆಗಳನ್ನ ಪೊಲೀಸ್ ಆಯುಕ್ತರಿಗೆ ಸಾಕ್ಷ್ಯವಾಗಿ ಸಲ್ಲಿಸಿದ್ದು ಸತ್ಯಾಂಶವು ಸೂರ್ಯನಷ್ಟೇ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳ ಹೆಸರು ಸುಲಿಗೆ ಮತ್ತು ಅವ್ಯವಹಾರಗಳಲ್ಲಿ ಕೇಳಿ ಬರ್ತಿರುವಂತಹ ಬೆನ್ನಲ್ಲೇ ಈ ಘಟನೆ ನಡೆದಿರೋದು ಜನರ ಮನಸ್ಸಿನಲ್ಲಿ ಪೊಲೀಸರ ಬಗ್ಗೆ ಇದ್ದಂತಹ ಅಲ್ಪ ಸ್ವಲ್ಪ ನಂಬಿಕೆಯು ಧೂಳಿಪಟವಾಗುವಂತೆ ಮಾಡಿದೆ.